ಎಲ್ಲರಿಗೂ ನಮಸ್ಕಾರ. ಮೈಸೆಲ್ಫ್ ನಾಗೇಶ್ ಶೆಟ್ಟಿ, ಅಸಿಸ್ಟೆಂಟ್ ಪ್ರೊಫೆಸರ್, ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್, ಹೊನ್ನಾವರ್. ಈ ಒಂದು ವಿಡಿಯೋದಲ್ಲಿ ರಾಜಕೀಯ ಸಿದ್ಧಾಂತದ ವ್ಯಾಖ್ಯಾನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಮೊದಲು ಇಂಟ್ರಡಕ್ಷನ್ ಪಾರ್ಟಲ್ಲಿ ರಾಜಕೀಯ ಸಿದ್ಧಾಂತ ಅಂತ ಹೇಳಿದರೆ ಏನು ಅನ್ನುವಂಥದ್ದನ್ನು ಬ್ರೀಫಾಗಿ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಹೋಗ್ತೀನಿ. ಪೊಲಿಟಿಕಲ್ ಥಿಯರಿ ಈಸ್ ಒನ್ ಆಫ್ ದ ಕೋರ್ ಏರಿಯಾಸ್ ಇನ್ ಪೊಲಿಟಿಕಲ್ ಸೈನ್ಸ್. ರಾಜಕೀಯ ಸಿದ್ಧಾಂತ ಅನ್ನುವಂಥದ್ದು ಒಂದು ಪ್ರಮುಖ ಕ್ಷೇತ್ರ ರಾಜ್ಯಶಾಸ್ತ್ರದಲ್ಲಿ ಅಂತ ನಾವು ಕರಿತಾ ಹೋಗ್ತೀವಿ. ರಾಜ್ಯಶಾಸ್ತ್ರದಲ್ಲಿ ಒಂದು ಪ್ರಮುಖ ಕ್ಷೇತ್ರವಾಗಿ ರಾಜಕೀಯ ಸಿದ್ಧಾಂತ ಗುರುತಿಸಿಕೊಳ್ಳುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಇಟ್ ಇಸ್ ಓನ್ಲಿ ಇನ್ ರೀಸೆಂಟ್ ಟೈಮ್ ದಟ್ ಹ್ಯಾಸ್ ಎಮರ್ಜ್ ಆ್ಯಸ್ ಅನ್ ಅಕಾಡೆಮಿಕ್ ಡಿಸಿಪ್ಲಿನ್. ಇತ್ತೀಚಿನ ದಿನಗಳಲ್ಲಿ ಅದೊಂದು ಅಧ್ಯಯನದ ಅಥವಾ ಶೈಕ್ಷಣಿಕ ವಿಷಯವಾಗಿ ಹೊರಹೊಮ್ಮಿರುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಮೊದಲು ರಾಜಕೀಯದಲ್ಲಿ ಅವುಗಳನ್ನು ಓದ್ತಾ ಹೋಗ್ತಿದ್ವಿ. ಈಗ ರಾಜ್ಯಶಾಸ್ತ್ರದ ಒಂದು ಭಾಗವಾಗಿ ರಾಜಕೀಯ ಸಿದ್ಧಾಂತವನ್ನು ನಾವು ಒಂದು ಶೈಕ್ಷಣಿಕ ವಿಭಾಗವಾಗಿ ಅಧ್ಯಯನ ಮಾಡ್ತಾ ಇರುವಂಥದ್ದು ನೋಡ್ತಾ ಹೋಗ್ತೀವಿ. ಇಟ್ ಇನ್ವಾಲ್ವ್ಸ್ ದಿ ಅನಾಲಿಟಿಕಲ್ ಸ್ಟಡಿ ಆಫ್ ದಿ ಐಡಿಯಾಸ್ ಆ್ಯಂಡ್ ಕಾನ್ಸೆಪ್ಟ್ಸ್ ದಟ್ ಹ್ಯಾವ್ ಬೀನ್ ಸೆಂಟ್ರಲ್ ಟು ದಿ ಸ್ಟಡಿ ಆಫ್ ಪೊಲಿಟಿಕಲ್ ಥಾಟ್. ರಾಜಕೀಯ ಚಿಂತನೆಗಳು ಅಂತ ನಾವೇನು ಕರಿತಾ ಹೋಗ್ತೀವಿ, ಆ ರಾಜಕೀಯ ಚಿಂತನೆಯನ್ನು ವಿಶ್ಲೇಷಣಾತ್ಮಕವಾಗಿ ಅಧ್ಯಯನ ಮಾಡುವಂಥ ಕೆಲಸ, ಅಥವಾ ರಾಜಕೀಯ ಕಲ್ಪನೆಗಳನ್ನು ಅಥವಾ ವಿವಿಧ ರಾಜಕೀಯ ಸಿದ್ಧಾಂತಗಾರರು ರೂಪಿಸಿದಂಥ ಯೋಚನೆಗಳು ಏನಿವೆ, ಆ ಯೋಚನೆಗಳನ್ನು ವೈಜ್ಞಾನಿಕವಾಗಿ ಅಥವಾ ವಿಶ್ಲೇಷಣಾತ್ಮಕವಾಗಿ ಅಧ್ಯಯನ ಮಾಡುವಂಥ ಒಂದು ವ್ಯವಸ್ಥೆ ರಾಜಕೀಯ ಸಿದ್ಧಾಂತದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಪೊಲಿಟಿಕಲ್ ಥಿಯರಿ ಸೀಕ್ಸ್ ಟು ಅಂಡರ್ಸ್ಟ್ಯಾಂಡ್, ಎಕ್ಸ್ಪ್ಲೇನ್, ಅನಲೈಸ್ ದಿ ಪೊಲಿಟಿಕಲ್ ಫೆನಾಮಿನಾ ಆ್ಯಂಡ್ ಪ್ರಿಸ್ಕ್ರೈಬ್ ವೇಸ್ ಆ್ಯಂಡ್ ಮೀನ್ಸ್ ಟು ರೆಕ್ಟಿಫೈ ದಿ ಶಾರ್ಟ್ ಕಮಿಂಗ್ಸ್. ರಾಜಕೀಯ ಸಿದ್ಧಾಂತ ಏನು ಮಾಡುತ್ತೆ ಅಂತ ಹೇಳಿದರೆ, ರಾಜಕೀಯ ಸಿದ್ಧಾಂತದ ಪರಿಕಲ್ಪನೆಗಳನ್ನು ಅಥವಾ ರಾಜಕೀಯ ವ್ಯವಹಾರಗಳನ್ನು ವಿಶ್ಲೇಷಣೆ ಮಾಡುವಂತಹ, ವಿವರಿಸುವಂತಹ ಕೆಲಸ. ಆ ಮೂಲಕವಾಗಿ ರಾಜಕೀಯ ಪರಿಕಲ್ಪನೆಗಳನ್ನು ಅರ್ಥೈಸಿಕೊಳ್ಳುವಂಥ ಒಂದು ಪ್ರಯತ್ನ ನಮಗೆ ಸಾಧ್ಯವಾಗುವಂಥದ್ದು ನೋಡ್ತಾ ಹೋಗ್ತೀವಿ. ಹಲವು ರಾಜಕೀಯ ವಿದ್ಯಮಾನಗಳು ನಡೀತಾ ಇರುತ್ತೆ. ಆ ರಾಜಕೀಯ ವಿದ್ಯಮಾನಗಳನ್ನು ಅರಿತುಕೊಳ್ಳುವಂಥ ಒಂದು ಪ್ರಯತ್ನ ಈ ಒಂದು ಸಬ್ಜೆಕ್ಟಲ್ಲಿ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಯಾವುದಾದ್ರೂ ನ್ಯೂನ್ಯತೆಗಳಿದ್ದರೆ ಆ ನ್ಯೂನ್ಯತೆಗಳನ್ನು ರೆಕ್ಟಿಫೈ ಮಾಡಿಕೊಳ್ಳೋದ್ರ ಮೂಲಕ ಆ ಸಮಸ್ಯೆಗಳನ್ನು ಪರಿಹರಿಸುವಂಥ ಒಂದು ಪ್ರಯತ್ನವನ್ನು ಈ ಸಬ್ಜೆಕ್ಟ್ ಮೂಲಕ ಮಾಡಲಾಗುತ್ತೆ. ಅದ್ರ ಜೊತೆಗೆ ಪೊಲಿಟಿಕಲ್ ಥಿಯರಿ ಈಸ್ ಎ ಕಾಂಪ್ಲೆಕ್ಸ್ ಸಬ್ಜೆಕ್ಟ್. ಅದನ್ನು ಅರ್ಥೈಸ್ಕೊಳ್ಳುವಂಥದ್ದು ಅಷ್ಟು ಸುಲಭ ಅಲ್ಲ. ರಾಜಕೀಯ ಸಿದ್ಧಾಂತ ಅನ್ನುವಂಥದ್ದು ಕಾಂಪ್ಲೆಕ್ಸ್ ಆಗಿರುವಂಥ ಒಂದು ವಿಷಯ ಅಂತ ನಾವು ಕರಿತಾ ಹೋಗ್ತೀವಿ. ಹಾಗಾಗಿ ಅದೊಂದು ರೀತಿಯ ಸಂಕೀರ್ಣ ವಿಷಯವಾಗಿದ್ದು ಅದನ್ನು ಅರ್ಥೈಸಿಕೊಳ್ಳುವಂಥದ್ದು ಕೂಡ ಅಷ್ಟೇ ಕಷ್ಟಕರವಾಗಿರುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ದಿಸ್ ಈಸ್ ಬಿಕಾಸ್ ಇನ್ ವೆಸ್ಟರ್ನ್ ಟ್ರೆಡಿಷನ್ ಇಟ್ ಈಸ್ ಅಟ್ಲೀಸ್ಟ್ 2300 ಇಯರ್ಸ್ ಓಲ್ಡ್. ನೀವು ಅದು ಯಾಕೆ ಅಂತ ನಾವು ನೋಡಿದಾಗ, ಪಾಶ್ಚಿಮಾತ್ಯ ದೇಶಗಳನ್ನು ನೀವು ತಗೊಂಡಾಗ ಅದಕ್ಕೆ 2300 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥದ್ದು ನಾವು ನೋಡ್ತೀವಿ. ಅದೇ ರೀತಿ ಇಟ್ ಹ್ಯಾಸ್ ಬೀನ್ ಅಟೆಂಡೆಡ್ ಬೈ ಫಿಲಾಸಫರ್ಸ್ ಆರ್ ಥಿಯೋಲಾಜಿಯನ್ಸ್, ಕಿಂಗ್ಸ್, ಎಕನಾಮಿಸ್ಟ್, ಸೋಷಿಯಾಲಜಿಸ್ಟ್, ಪೋಪ್ಸ್ ಆ್ಯಂಡ್ ಅದರ್ಸ್. ಅಲ್ಲಿರುವಂತಹ ಹಲವು ವ್ಯಕ್ತಿಗಳು, ಅದು ಫಿಲಾಸಫರ್ಸ್ಗಳಿರ್ಬೋದು, ಅರ್ಥಶಾಸ್ತ್ರಜ್ಞರಿರ್ಬೋದು, ಸಮಾಜಶಾಸ್ತ್ರಜ್ಞರಿರ್ಬೋದು, ರಾಜರುಗಳಿರ್ಬೋದು, ದೇವತಾಶಾಸ್ತ್ರಜ್ಞರಿರ್ಬೋದು, ಇವರೆಲ್ಲರೂ ಕೂಡ ತಮ್ಮದೇ ಆದಂಥ ವಿಧಾನದಲ್ಲಿ ರಾಜಕೀಯ ವ್ಯವಹಾರಗಳನ್ನು ವಿಶ್ಲೇಷಣೆ ಮಾಡ್ತಾ ಬಂದಿರುವಂಥದ್ದು ನೋಡ್ತೀವಿ. ಇಂಟ್ರಡಕ್ಷನ್ ಪಾರ್ಟನ್ನು ನಾವು ತಗೊಂಡಾಗ, ದ ನಂಬರ್ ಆಫ್ ಪೊಲಿಟಿಕಲ್ ಥಿಯರಿಸ್ಟ್ ಇಸ್ ವೆರಿ ಲಾರ್ಜ್. ರಾಜಕೀಯ ಸಿದ್ಧಾಂತಗಾರರ ಸಂಖ್ಯೆ ಅತಿ ದೊಡ್ಡದಾಗಿದೆ. ನಾವು ಇಷ್ಟೇ ಇದೆ ಅಂತ ನಾವು ಫಿಕ್ಸ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆ್ಯಂಡ್ ದಿ ಇಂಟ್ರೆಸ್ಟ್ ಆ್ಯಂಡ್ ಕಮಿಟ್ಮೆಂಟ್ ಆಫ್ ದೋಸ್ ಎಂಗೇಜ್ ಇನ್ ದಿಸ್ ಫೀಲ್ಡ್ ಹ್ಯಾವ್ ಬಿನ್ ಸೋ ಡಿಫ್ರೆಂಟ್ ದಟ್ ವಿ ಆರ್ ಫೇಸ್ ವಿತ್ ದಿ ಡಿಫಿಕಲ್ಟ್ ಟಾಸ್ಕ್ ಆಫ್ ಆನ್ಸರಿಂಗ್ ದಿಸ್ ಸಿಂಪಲ್ ಕ್ವಶನ್. ರಾಜಕೀಯದ ಪ್ರಶ್ನೆಗಳು ಅಂತ ನಾವೇನು ಕರಿತೀವಿ, ಆ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಳ್ಳುವ ಸಂದರ್ಭದಲ್ಲಿ ವಿವಿಧ ಹಂತಗಳಲ್ಲಿ ತಮ್ಮದೇ ಆದಂಥ ಹಿತಾಸಕ್ತಿಗಳು, ತಮ್ಮದೇ ಆದಂಥ ಕಮಿಟ್ಮೆಂಟ್ಸ್ಗಳ ಆಧಾರದ ಮೇಲೆ ಅದನ್ನು ಅರ್ಥೈಸಿರುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ರಾಜಕೀಯ ಸಿದ್ಧಾಂತವನ್ನು ಅರ್ಥೈಸಿಕೊಳ್ಳುವಂಥದ್ದು ಅಷ್ಟು ಸುಲಭದ ಪ್ರಶ್ನೆ ಅಲ್ಲ. ಅದೇ ರೀತಿ ನಾವೊಂದು ಪ್ರಶ್ನೆ ಇದೆ ನಮಗೆ, ವಾಟ್ ಈಸ್ ಪೊಲಿಟಿಕಲ್ ಥಿಯರಿ? Moreover, because of the diversity and changes in the socio-economic circumstances, there have been substantial changes both in the subject matter of political theory and the methods of studying it. ರಾಜಕೀಯ ಸಿದ್ಧಾಂತದ ಅಧ್ಯಯನದ ವಿಧಾನವನ್ನು ತಗೊಂಡಂಥ ಸಂದರ್ಭದಲ್ಲಿ ನಾವು ಈಗ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯ ಯುಗದಲ್ಲಿ ಏನಿದ್ದೀವಿ, ಈ ಸಂದರ್ಭದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಅದರ ಅಧ್ಯಯನದ ವಿಧಾನವನ್ನು ಬದಲಾಯಿಸ್ಕೋತಾ ಇದ್ದೀವಿ. ಸಾಮಾಜಿಕ ಮತ್ತು ಆರ್ಥಿಕ ಅವಶ್ಯಕತೆಗಳಿಗೆ ತಕ್ಕಂತೆ, ಸಮಸ್ಯೆಗಳಿಗೆ ತಕ್ಕಂತೆ ನಾವು ನಮ್ಮ ರಾಜಕೀಯ ಪರಿಕಲ್ಪನೆಯನ್ನು ವಿಶ್ಲೇಷಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಬಂದಿರುವಂಥದ್ದು ನೋಡ್ತೀವಿ. ನೆಕ್ಸ್ಟ್ ನಾವೇನು ಅಧ್ಯಯನ ಮಾಡ್ತೀವಿ ಅಂತಂದರೆ, ವಾಟ್ ಈಸ್ ಪೊಲಿಟಿಕಲ್ ಥಿಯರಿ? ಹಾಗಾದರೆ ರಾಜಕೀಯ ಸಿದ್ಧಾಂತ ಅಂತ ಹೇಳಿದರೆ ಏನು ಅನ್ನುವಂಥದ್ದು. ರಾಜಕೀಯ ಸಿದ್ಧಾಂತ ಅಂತ ಹೇಳಿದರೆ, ಪೊಲಿಟಿಕಲ್ ಥಿಯರಿ ಇಸ್ ಅ ಬಾಡಿ ಆಫ್ ನಾಲೆಜ್ ರಿಲೇಟೆಡ್ ಟು ದಿ ಫೆನಾಮಿನನ್ ಆಫ್ ದಿ ಸ್ಟೇಟ್ ಅಂತ ಹೇಳಿದರೆ,
ರಾಜ್ಯದ ವಿದ್ಯಮಾನಗಳಿಗೆ ಸಂಬಂಧಿಸಿದಂಥ ಜ್ಞಾನದ ಅಧ್ಯಯನ ಅಂಥೇಳಿ. ರಾಜಕೀಯ ಸಿದ್ಧಾಂತ ಅಂತ ಹೇಳಿದರೆ ರಾಜಕೀಯ ವಿದ್ಯಮಾನಗಳಿಗೆ ಸಂಬಂಧಿಸಿದಂಥ ಜ್ಞಾನ ಏನಿದೆ ಅವುಗಳನ್ನು ಅಧ್ಯಯನ ಮಾಡುವುದಕ್ಕೆ ರಾಜಕೀಯ ಸಿದ್ಧಾಂತ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ಥಿಯರಿ ರೆಫರ್ಸ್ ಟು ದಿ ಸಿಸ್ಟಮೆಟಿಕ್ ನಾಲೆಜ್. ಸಿದ್ಧಾಂತ ಅಂತ ಹೇಳಿದರೆ ವ್ಯವಸ್ಥಿತ ಜ್ಞಾನ ಅಂತ ಕರಿತೀವಿ. ಅದೇ ರೀತಿ ಪೊಲಿಟಿಕಲ್ ರೆಫರ್ಸ್ ಟು ದಿ ಮ್ಯಾಟರ್ಸ್ ಆಫ್ ಪಬ್ಲಿಕ್ ಕನ್ಸರ್ನ್. ರಾಜಕೀಯ ಅಂತ ಹೇಳಿದರೆ ಸಾರ್ವಜನಿಕ ಕಾಳಜಿಯ ವಿಷಯಗಳು ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಪೊಲಿಟಿಕಲ್ ಥಿಯರೀಸ್ ಕನ್ಸರ್ನ್ ವಿತ್ ದಿ ಸ್ಟಡಿ ಆಫ್ ದಿ ಫೆನಾಮಿನಾ ಆಫ್ ದಿ ಸ್ಟೇಟ್ ಬೋತ್ ಇನ್ ಫಿಲಾಸಫಿಕಲ್ ಆ್ಯಸ್ ವೆಲ್ ಆಸ್ ಎಂಪಿರಿಕಲ್ ಟರ್ಮ್ಸ್. ಇಲ್ಲಿ ರಾಜಕೀಯ ಸಿದ್ಧಾಂತ ಅಂತ ಹೇಳಿದರೆ ರಾಜಕೀಯ ವಿದ್ಯಮಾನಗಳನ್ನು, ರಾಜ್ಯದ ರಾಜಕೀಯ ವಿದ್ಯಮಾನಗಳು ಅಂತ ನಾವೇನು ಕರಿತೀವಿ, ಆ ರಾಜ್ಯದ ರಾಜಕೀಯ ವಿದ್ಯಮಾನಗಳನ್ನು ಫಿಲಾಸಫಿಕಲ್ ಆಗಿ ಅಂತ ಹೇಳಿದರೆ ನಾವೇನು ಕರಿತೀವಿ ತಾತ್ವಿಕವಾಗಿ ಮತ್ತು ವೈಜ್ಞಾನಿಕ ದೃಷ್ಟಿಕೋನ ಇಟ್ಕೊಂಡು ರಾಜಕೀಯ ಸಿದ್ಧಾಂತವನ್ನು ಅರ್ಥೈಸಿಕೊಳ್ಳುವಂಥದ್ದು ಅಂಥೇಳಿ ನಾವು ಉಲ್ಲೇಖಿಸ್ತೀವಿ. ನೆಕ್ಸ್ಟ್, ಮೀನಿಂಗ್ ಆಫ್ ದಿ ಪೊಲಿಟಿಕಲ್ ಥಿಯರಿ. Political theory is set of ideas and observation that intended to explain political, social and economic events in the state. ರಾಜಕೀಯ ಸಿದ್ಧಾಂತ ಅಂತ ಹೇಳಿದರೆ ರಾಜ್ಯದ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಘಟನೆಗಳು ಏನಿವೆ ಆ ಆರ್ಥಿಕ ಘಟನೆಗಳನ್ನು ಆಬ್ಸರ್ವೇಷನ್ ಮಾಡೋದ್ರ ಮೂಲಕ, ಅಂದರೆ ಐಡಿಯಾಸ್ಗಳೇನಿರುತ್ತೆ, ರಾಜ್ಯದ ಐಡಿಯಾಸ್ಗಳು ಏನಿರುತ್ತೆ ಆ ಐಡಿಯಾಸ್ಗಳನ್ನು ಅವಲೋಕನ ಮಾಡುವುದ್ರ ಮೂಲಕ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ರಾಜಕೀಯ ಸಿದ್ಧಾಂತವನ್ನು ಅರ್ಥೈಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ. ಪೊಲಿಟಿಕಲ್ ಥಿಯರಿ ರಿಫ್ಲೆಕ್ಟ್ಸ್ ಅಪಾನ್ ಪೊಲಿಟಿಕಲ್ ಫೆನಾಮಿನನ್, ಪ್ರೊಸೆಸಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಆನ್ ಆ್ಯಕ್ಚುವಲ್ ಪೊಲಿಟಿಕಲ್ ಬಿಹೇವಿಯರ್ ಬೈ ಸಬ್ಜೆಕ್ಟಿಂಗ್ ಇಟ್ ಟು ಫಿಲಾಸಫಿಕಲ್ ಆ್ಯಂಡ್ ಎಥಿಕಲ್ ಕ್ರೈಟೀರಿಯನ್. ರಾಜಕೀಯ ಸಿದ್ಧಾಂತ ಇನ್ನೇನು ರಿಫ್ಲೆಕ್ಟ್ ಮಾಡುತ್ತೆ ಅಂತ ಹೇಳಿದರೆ ರಾಜಕೀಯ ವಿದ್ಯಮಾನಗಳು, ಪ್ರಕ್ರಿಯೆಗಳು ಮತ್ತು ಸಂಸ್ಥೆಗಳು, ಅದರೊಂದಿಗೆ ರಾಜಕೀಯ ವರ್ತನೆಗಳು, ಆ್ಯಕ್ಚುವಲ್ ಪೊಲಿಟಿಕಲ್ ಬಿಹೇವಿಯರ್ ಅಂತ ಕರಿತೀವಿ. ಸೊ ರಾಜಕೀಯ ವರ್ತನೆಗಳನ್ನು ತಾತ್ವಿಕವಾಗಿ ಅದೇ ರೀತಿ ನೈತಿಕತೆಯ ದೃಷ್ಟಿಕೋನ ಇಟ್ಟುಕೊಂಡು ವಿಶ್ಲೇಷಣೆ ಮಾಡುವಂಥ ಒಂದು ಪ್ರಯತ್ನ ಮಾಡಲಾಗುತ್ತೆ. ಇಟ್ ಸಪ್ಲೈಸ್ ಐಡಿಯಾಸ್, ಕಾನ್ಸೆಪ್ಟ್ಸ್ ಆ್ಯಂಡ್ ಥಿಯರೀಸ್ ಫಾರ್ ದಿ ಪರ್ಪಸ್ ಆಫ್ ಅನಲೈಸಿಂಗ್, ಡಿಸ್ಕ್ರಿಪ್ಷನ್, ಎಕ್ಸ್ಪ್ಲನೇಷನ್ ಆ್ಯಂಡ್ ಕ್ರಿಟಿಸಿಸಮ್ ವಿಚ್ ಇನ್ ಟರ್ನ್ ಆರ್ ಇನ್ಕಾರ್ಪೊರೇಟೆಡ್ ಇನ್ ದಿ ಪೊಲಿಟಿಕಲ್ ಸೈನ್ಸ್. ಅಂದರೆ ರಾಜ್ಯಶಾಸ್ತ್ರದಲ್ಲಿರುವಂಥ ಹಲವು ಅಂಶಗಳನ್ನು ಅವುಗಳನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಸೈದ್ಧಾಂತಿಕವಾಗಿ ವಿಶ್ಲೇಷಣೆ ಮಾಡುವಂತಹ, ವಿವರಿಸುವಂತಹ, ಅದೇ ರೀತಿ ವರ್ಣನೆ ಮಾಡುವಂತಹ, ಅದೇ ರೀತಿ ಕ್ರಿಟಿಸೈಸ್ ಮಾಡುವಂತಹ ಒಂದು ಪ್ರಯತ್ನವನ್ನು ಈ ಸಬ್ಜೆಕ್ಟಲ್ಲಿ ಮಾಡಲಾಗ್ತಾ ಇರುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ದೆನ್ ಐ ವಿಲ್ ಟೇಕ್ ದಿ ಡೆಫಿನೇಷನ್ಸ್ಗಳನ್ನು ತಗೊಂಡಂಥ ಸಂದರ್ಭದಲ್ಲಿ ಅಕಾರ್ಡಿಂಗ್ ಟು ದಿ ಕ್ಯಾಟ್ಲಿನ್ ಏನು ಹೇಳ್ತಾರೆ ಅಂತ ಹೇಳಿದರೆ ದ ವರ್ಡ್ ಥಿಯರಿ ಈಸ್ ಲೈಕ್ ಅ ಬ್ಲ್ಯಾಂಕ್ ಚೆಕ್ ಹೂಸ್ ವ್ಯಾಲ್ಯೂ ಈಸ್ ಇಟ್ಸ್ ಯುಟಿಲಿಟಿ ಆ್ಯಂಡ್ ದಿ ವೇ ಇನ್ ವಿಚ್ ಇಟ್ ಈಸ್ ಪುಟ್ ಇನ್ ಟು ಪ್ರಾಕ್ಟೀಸ್. ಅಂದರೆ ಸಿದ್ಧಾಂತ ಅನ್ನುವಂಥದ್ದು ಏನಿದೆಲ್ಲ ಇದು ಪರಿಶೀಲನೆಯಂತೆ ಅದರ ಮೌಲ್ಯ, ಅದರ ಉಪಯುಕ್ತತೆ ಮತ್ತು ಅದರ ಕಾರ್ಯರೂಪಕ್ಕೆ ತರುವಂಥ ಒಂದು ವಿಧಾನ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಅಕಾರ್ಡಿಂಗ್ ಟು ದಿ ಪ್ರೊಫೆಸರ್ ಫ್ರಾಂಕ್, ಹೀ ಸೆಡ್ ದ್ಯಾಟ್ political theory is the speculation of a single individual who is attempting to offer a theoretical explanation of political reality, namely the phenomenon of the state. ಅಂದರೆ ರಾಜ್ಯದ ವಿದ್ಯಮಾನಗಳು ಅಂತ ನಾವೇನು ಕರಿತಾ ಹೋಗ್ತೀವಲ್ಲ, ಈ ರಾಜಕೀಯ ಸಿದ್ಧಾಂತ, ರಾಜಕೀಯ ಚಿಂತಕನು ರಾಜ್ಯದ ವಿದ್ಯಮಾನದ ರಾಜಕೀಯ ವಾಸ್ತವಿಕತೆಯ ಸೈದ್ಧಾಂತಿಕ ವಿವರಣೆಯನ್ನು ನೀಡಲು ಪ್ರಯತ್ನಿಸುವಂತಹ ಒಂದು ವ್ಯವಸ್ಥೆ. ಅಂದರೆ ಸೈದ್ಧಾಂತಿಕ ವಿಶ್ಲೇಷಣೆಯನ್ನು ರಾಜಕೀಯ ಚಿಂತಕನಾದಂಥ ವ್ಯಕ್ತಿ ರಾಜಕೀಯ ವಿದ್ಯಮಾನಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗುವಂಥ ಒಂದು ಪ್ರಯತ್ನವನ್ನು ಈ ಒಂದು ಸಬ್ಜೆಕ್ಟಲ್ಲಿ ಮಾಡಲಾಗ್ತಾ ಇರುವಂಥದ್ದು ನೋಡ್ತೀವಿ. ಅದೇ ರೀತಿ ಅಕಾರ್ಡಿಂಗ್ ಟು ದಿ ಡೇವಿಡ್ ಹೆಲ್ಡ್, ಅವ ಏನು ಹೇಳ್ತಾನೆ ಅಂತ ಹೇಳಿದರೆ ಪೊಲಿಟಿಕಲ್ ಥಿಯರಿ ಈಸ್ ಅ ನೆಟ್ವರ್ಕ್ ಆಫ್ ಕಾನ್ಸೆಪ್ಟ್ ಆ್ಯಂಡ್ ಜನರಲೈಸೇಷನ್ಸ್ ಅಬೌಟ್ ದಿ ಪೊಲಿಟಿಕಲ್ ಲೈಫ್ ಇನ್ವಾಲ್ವಿಂಗ್ ಐಡಿಯಾಸ್, ಅಸಂಪ್ಷನ್ಸ್ ಆ್ಯಂಡ್ ಸ್ಟೇಟ್ಮೆಂಟ್ ಅಬೌಟ್ ದಿ ನೇಚರ್, ಪರ್ಪಸ್ ಆ್ಯಂಡ್ ಕೀ ಫೀಚರ್ಸ್ ಆಫ್ ದಿ ಗವರ್ಮೆಂಟ್, ಸ್ಟೇಟ್ ಆ್ಯಂಡ್ ಸೊಸೈಟಿ ಆ್ಯಂಡ್ ಅಬೌಟ್ ದಿ ಪೊಲಿಟಿಕಲ್ ಕೆಪಾಬಿಲಿಟೀಸ್ ಆಫ್ ಹ್ಯೂಮನ್ ಬೀಯಿಂಗ್. ಅವ್ರ ಪ್ರಕಾರ ರಾಜಕೀಯ ಸಿದ್ಧಾಂತವು ರಾಜಕೀಯ ಜೀವನದ ಬಗ್ಗೆ ಪರಿಕಲ್ಪನೆಗಳು ಮತ್ತು ಸಾಮಾನ್ಯೀಕರಣದ ಜಾಲವಾಗಿದ್ದು ಸರ್ಕಾರ, ರಾಜ್ಯ ಮತ್ತು ಸಮಾಜದ ಸ್ವರೂಪ, ಉದ್ದೇಶ ಮತ್ತು ಪ್ರಮುಖ ಲಕ್ಷಣಗಳ ಬಗ್ಗೆ ಮತ್ತು ಮಾನವನ ರಾಜಕೀಯ ಸಾಮರ್ಥ್ಯಗಳ ಕಲ್ಪನೆಗಳು, ಉದ್ದೇಶಗಳು ಮತ್ತು ಮಹತ್ವದ ಲಕ್ಷಣಗಳನ್ನು ಉಲ್ಲೇಖಿಸಿ ವಿವರಿಸಲಾಗುತ್ತೆ ಅನ್ನುವಂಥ ಒಂದು ಕಲ್ಪನೆಯನ್ನು ಡೇವಿಡ್ ಹೆಲ್ಡ್ ಅವರು ಹೇಳ್ತಾ ಬಂದಿರುವಂಥದ್ದು ನೋಡ್ತೀವಿ. ಅದೇ ರೀತಿ ಸಭಾಯನ್ ಅನ್ನುವಂಥ ವ್ಯಕ್ತಿ, ಹಿ ಹ್ಯಾಸ್ ಆಲ್ಸೋ ಡಿಫೈನ್ ದಿ ಟರ್ಮ್ ಪೊಲಿಟಿಕಲ್ ಥಿಯರೀಸ್ ಕ್ವೈಟ್ ಸಿಂಪ್ಲಿ man's attempts to consciously understand and solve the problems of his group life and organization. It is the discipline investigation of political problems not only to show what a political practice is but also to show what it means. In showing
ವಾಟ್ ಅ ಪ್ರಾಕ್ಟೀಸ್ ಮೀನ್ಸ್ ಆ್ಯಂಡ್ ವಾಟ್ ಇಟ್ ಔಟ್ ಟು ಮೀನ್ ಪೊಲಿಟಿಕಲ್ ಥಿಯರಿ ಕ್ಯಾನ್ ಅಲ್ಟರ್ ವಾಟ್ ಇಟ್ ಈಸ್. ಇವ್ರ ಪ್ರಕಾರ ಏನಂತ ಹೇಳಿದ್ರೆ ರಾಜಕೀಯ ಸಿದ್ಧಾಂತ ತುಂಬ ಸರಳವಾಗಿದೆ. ಮನುಷ್ಯನು ತನ್ನ ಗುಂಪು ಜೀವನದಲ್ಲಿ ಸಂಘಟನೆಯ ಸಮಸ್ಯೆಗಳನ್ನು ಪ್ರಜ್ಞಾಪೂರ್ವಕವಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ಪರಿಹರಿಸಲು ಪ್ರಯತ್ನ ಮಾಡ್ತಾ ಇರ್ತಾನೆ. ಸೊ ರಾಜಕೀಯ ಅಧ್ಯಯನ ಏನನ್ನು ತೋರಿಸ್ಕೊಡುತ್ತೆ ಅಂತ ಹೇಳಿದರೆ, ಇದನ್ನು ತೋರಿಸುವುದು ಮಾತ್ರವಲ್ಲ, ಅದರ ಅರ್ಥವನ್ನು ತೋರಿಸುವುದು ಮತ್ತು ರಾಜಕೀಯ ಸಮಸ್ಯೆಗಳ ಶಿಸ್ತುಬದ್ಧ ತನಿಖೆಯನ್ನು ಮಾಡುವಂಥ ಕೆಲಸ ಮಾಡ್ತಾ ಹೋಗುತ್ತೆ. ಅಭ್ಯಾಸದ ಅರ್ಥವೇನಂತ ಹೇಳಿದರೆ, ಅಥವಾ ಅದರ ಅರ್ಥವನ್ನು ತೋರಿಸುವುದರಲ್ಲಿ ರಾಜಕೀಯ ಸಿದ್ಧಾಂತವು ಕಾರ್ಯನಿರ್ವಹಿಸುತ್ತೆ ಅನ್ನುವಂಥದ್ದು ಸಬಾಯ್ನವರು ತಮ್ಮ ಕಲ್ಪನೆಯಲ್ಲಿ ಹೇಳ್ತಾ ಹೋಗಿರುವಂಥದ್ದು ನೋಡ್ತೀವಿ. ಲಾಸ್ಟ್ಲಿ ನಾವೇನು ನೋಡ್ತೀವಿ ಅಂತಂದರೆ ರಾಜಕೀಯ ಸಿದ್ಧಾಂತದ ಅಗತ್ಯ, ಯಾಕೆ ಇದರ ಅವಶ್ಯಕತೆ ಇದೆ. ಒಂದನೇದು ಫಾರ್ ಸಿಸ್ಟಮೆಟಿಕ್ ಅನಾಲಿಸಿಸ್ ಆಫ್ ಪೊಲಿಟಿಕಲ್ ಫ್ಯಾಕ್ಟ್ಸ್. ರಾಜಕೀಯ ಸಂಗತಿಗಳನ್ನು ವ್ಯವಸ್ಥಿತವಾಗಿ ವಿಶ್ಲೇಷಣೆ ಮಾಡಲಿಕ್ಕೆ ಈ ಒಂದು ಸಬ್ಜೆಕ್ಟ್ ನಮಗೆ ಅವಶ್ಯಕ. ಎರಡನೇದು ಅನಲೈಸಿಂಗ್ ಆ್ಯಂಡ್ ಎಕ್ಸ್ಪ್ಲೇನಿಂಗ್ ದಿ ರಿಲೇಷನ್ಸ್ ಬಿಟ್ವೀನ್ ಟೂ ಪೊಲಿಟಿಕಲ್ ಫ್ಯಾಕ್ಟ್ಸ್, ಅಂದರೆ ಎರಡು ರಾಜಕೀಯ ಸಂಗತಿಗಳ ನಡುವಿನ ಸಂಬಂಧವನ್ನು ವಿಶ್ಲೇಷಿಸುವಂಥದ್ದು, ವಿವರಿಸುವಂಥ ಕೆಲಸವನ್ನು ಈ ಸಬ್ಜೆಕ್ಟ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಕಂಡಕ್ಟಿಂಗ್ ಫರ್ದರ್ ರಿಸರ್ಚ್ ಇನ್ ಪೊಲಿಟಿಕಲ್ ಥಿಯರಿ ಅಂತ ಹೇಳಿದರೆ ರಾಜಕೀಯ ಸಿದ್ಧಾಂತದಲ್ಲಿ ಹೆಚ್ಚಿನ ಸಂಶೋಧನೆಗಳನ್ನು ನಡೆಸಲಿಕ್ಕೆ ಇದು ಸಹಾಯ ಮಾಡುವಂಥದ್ದು ನೋಡ್ತಾ ಹೋಗ್ತೀವಿ. ಕೊನೆಯದಾಗಿ ಟು ಜನರಲೈಸ್ ಅ ಪೊಲಿಟಿಕಲ್ ಆ್ಯಕ್ಟ್ ಆರ್ ಇವೆಂಟ್ ಆ್ಯಂಡ್ ಡ್ರಾ ಅ ಕನ್ಕ್ಲೂಷನ್. ರಾಜಕೀಯ ಕ್ರಿಯೆ ಮತ್ತು ಸಂಘಟನೆಯನ್ನು ಸಾಮಾನ್ಯೀಕರಿಸುವುದು ಮತ್ತು ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಈ ಒಂದು ಸಬ್ಜೆಕ್ಟ್ ಸಹಾಯ ಮಾಡುವಂಥದ್ದು ನೋಡ್ತಾ ಹೋಗ್ತೀವಿ. ಸೊ ಅಂತಿಮವಾಗಿ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಸ್ಟಡಿ ಆಫ್ ಪೊಲಿಟಿಕಲ್ ಥಿಯರಿ ಹೆಲ್ಪ್ಸ್ ದಿ ಪೊಲಿಟಿಕಲ್ ರಿಸರ್ಚರ್ ಟು ಫೈಂಡ್ ದಿ ಸೊಲ್ಯೂಷನ್ಸ್ ಟು ದಿ ಪ್ರಾಬ್ಲಮ್. ರಾಜಕೀಯ ಸಿದ್ಧಾಂತ ಅನ್ನುವಂಥದ್ದು ರಾಜಕೀಯ ಸಂಶೋಧಕನಿಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ, ಸಹಾಯವನ್ನು ಮಾಡುತ್ತೆ ಅನ್ನುವಂಥದ್ದು ನಾವು ನೋಡ್ತೀವಿ. ಆ್ಯಂಡ್ ಥಿಯರಿ ಈಸ್ ಎ ಟೂಲ್ ಫಾರ್ ಅನಲಿಸ್ಟ್ ಟು ಅನಾಲಿಸಿಸ್ ದಿ ಪೊಲಿಟಿಕಲ್ ಇಶ್ಯೂಸ್. ಈ ರಾಜಕೀಯ ವಿಶ್ಲೇಷಕ ಏನಿರ್ತಾನೆ ಅವನಿಗೆ ರಾಜಕೀಯ ಘಟನೆಗಳನ್ನು ವಿಶ್ಲೇಷಣೆ ಮಾಡಲಿಕ್ಕೆ ರಾಜಕೀಯ ಸಿದ್ಧಾಂತ ಒಂದು ರೀತಿಯಲ್ಲಿ ಟೂಲ್ ಆಗಿ ಪರಿವರ್ತನೆಯಾಗುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ದೆನ್ ಥಿಯರಿ ಈಸ್ ಬೇಸ್ ಫಾರ್ ಎನಿ ಇಂಡಿಪೆಂಡೆಂಟ್ ಸಬ್ಜೆಕ್ಟ್. ಯಾವುದೇ ಸ್ವತಂತ್ರ ವಿಷಯಗಳನ್ನು ನಾವು ತಗೊಂಡಾಗಲೂ ಕೂಡ ಅಲ್ಲಿಯ ಸಿದ್ಧಾಂತಗಳು, ಆ ಸಬ್ಜೆಕ್ಟಿನಲ್ಲಿರುವ ಆ ವಿಷಯದಲ್ಲಿರುವಂಥ ಸಿದ್ಧಾಂತಗಳೇ ಅವರ ವಿಷಯಗಳಿಗೆ ಬೇಸ್ ಆಗಿರುವಂಥದ್ದು ಅಥವಾ ನೆಲೆಗಟ್ಟಾಗಿರುವಂಥದ್ದು ನೋಡ್ತಾ ಹೋಗ್ತೀವಿ.